ವಿದ್ಯಾರ್ಥಿಗಳಿಗೆ ಇಲ್ಲಿ ರೆಡಿಯಾಗಿದೆ. ವಿದ್ಯಾರ್ಥಿನಿಯರಿಗೂ ಒಂದು ಮಾಡಬೇಕಂತ ತಿಳ್ಕೊಂಡು ಕೋಳೂರು ಕಾಟ್ರಳ್ಳಿ ಹತ್ರ 48 ಎಕರೆ ಸ್ಥಳದಲ್ಲಿ, ಸುಮಾರು ಇಲ್ಲಿಂದ 11 ಕಿಲೋಮೀಟರ್ ದೂರ ಆಗ್ತದೆ, ಅಲ್ಲಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ಉಚಿತವಾದ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಪ್ರಾರಂಭ ಆಗ್ತದೆ ಈ ವರ್ಷದಿಂದ, ಜೂನ್ದಿಂದ. ಅದು ಅದರ ಕಟ್ಟಡ, ಅದರ ಡೈನಿಂಗ್ ಹಾಲು ಬಹುಶಃ ನೀವು ಒಂದು IIT ಬಿಲ್ಡಿಂಗ್ ನೋಡಿದಂಗೆ ಆಗ್ತದೆ. ಆ ಕಟ್ಟಡಕ್ಕೆ ಸಾವಿರಾರು ಜನ ಕಾಣದ ಕೈಗಳು ತಮ್ಮ ಹೆಸರೇ ಹೇಳಿಲ್ಲ, ಅಂಥವರೆಲ್ಲ ಉದಾರವಾದ ದಾನದಿಂದ, ಅವರ ನೆರವಿನಿಂದ ಅದು ನಿರ್ಮಾಣ ಆಗಿದೆ. ಅದು ಸುಮಾರು 1500 ಮಕ್ಕಳು ಎಟ್ ಎ ಟೈಮ್ ಕುಂತು ಊಟ ಮಾಡಬಹುದು, ಅಷ್ಟು ದೊಡ್ಡ ಡೈನಿಂಗ್ ಹಾಲ್ ನಿರ್ಮಾಣ ಆಗಿದೆ. ಒಂದು 4-5 ಸಾವಿರ ಜನ ಕುಂತು ಕಾರ್ಯಕ್ರಮ ಮಾಡಬಹುದು. ಒಂದು ಡೈನಿಂಗ್ ಹಾಲ್ ಕಮ್ ಫಂಕ್ಷನ್ ಹಾಲ್ ಪ್ಲಾನ್ ಮಾಡಿದ್ದೀವಿ. ಅದೊಂದು ಬಹಳ ಸುಂದರವಾದ ವಿನ್ಯಾಸ, ಕೊಲ್ಲಾಪುರದ ಇಂಜಿನಿಯರ್ ಅದನ್ನು ಮಾಡಿದ್ದಾರೆ. ಆಮೇಲೆ 15 ಕ್ಲಾಸ್ ರೂಮು, ಲ್ಯಾಬೊರೇಟರಿ, ಪ್ರಿನ್ಸಿಪಲ್ ಕ್ವಾರ್ಟರ್ಸ್ ಎಲ್ಲ ನಡೀತಾ ಇದೆ. ಅಂದ್ರೆ ಈ ವರ್ಷ 200 ಮಕ್ಕಳು ಆರ್ಟ್ಸ್ ವಿಭಾಗದಿಂದ, 400 ಮಕ್ಕಳು ಸೈನ್ಸ್ ವಿಭಾಗದಿಂದ ತಗೊಂಡು 600ರಿಂದ 700 ಮಕ್ಕಳಿಗೆ ಈ ವರ್ಷ ತಗೊಳ್ತಾರೆ. ಡೈನಿಂಗ್ ಹಾಲ್ 1500 ಮಕ್ಕಳಿಗೆ ರೆಡಿಯಾಗಿದೆ, ಕಾಲೇಜ್ 1500 ಮಕ್ಕಳಿಗೆ ರೆಡಿಯಾಗಿದೆ, ಹಾಸ್ಟೆಲ್ ಅಷ್ಟೇ 700 ಮಕ್ಕಳಿಗೆ ಆಗ್ತದೆ. ಮತ್ತೆ ಗೌಶಿದ್ ಯಾವಾಗ ಜೋಳಿಗೆ ಶಕ್ತಿ ತುಂಬತಾನ ಅವಾಗ ಮತ್ತೆ ಅದನ್ನು ಮುಗಿಸ್ತೇನೆ. ಅದನ್ನ ಇನ್ನೊಂದು ಹಾಸ್ಟೆಲ್ 700-750 ಮಕ್ಕಳದ ಬೇಸ್ಮೆಂಟ್ ರೆಡಿ ಆಗಿದೆ. ಅದು ಮುಂದೆ ಮುಗಿಸೋಣ. ಭವಿಷ್ಯದ ಯಾವಾಗ ಶಕ್ತಿ ಕೊಡ್ತಾನ, ನೀವು ಯಾವಾಗ ಹೋಯ್ತಂತೀರಿ ಅವಾಗ ಮುಗಿದು ಬಿಡ್ತೈತೆ ಅಷ್ಟೇ. ಈ ನಾಡಿನ ಎಲ್ಲ ಮಠದ ಭಕ್ತರು, ಸಹೃದಯಿಗಳು, ಅಜ್ಜವ್ರು ಮಾಡಿದ ಕೆಲಸ ಇದು ಒಳ್ಳೇದಾಗ್ಲಿ, ನಾಡಿನ ಮಕ್ಕಳಿಗೆಲ್ಲ ಮುಟ್ಲಿ ಅಂತ ನೀವು ಒಮ್ಮೆ ಹೃದಯ ತುಂಬಿ ಈಗ ಹಾರೈಸಿಬಿಟ್ರೆ ಹಿಂದೆ ಅದರ ಉದ್ಘಾಟನೆ ಅಷ್ಟೇ. ಅದು ಫಾರ್ಮ್ಯಾಲಿಟಿ, ಮುಂದೆ ಮಾಡೋದು ಫಾರ್ಮ್ಯಾಲಿಟಿ. ಇವತ್ತು ನಿಮ್ಮ ಹೃದಯದ ಒಂದು ಹಾರೈಕೆ ನಾಡಿನ ಸಾವಿರಾರು ಮಕ್ಕಳಿಗೆ ಅದು ಆಶ್ರಯ ಆಗಬೇಕು. ಭವಿಷ್ಯದ ಮಕ್ಕಳಿಗೆಲ್ಲ ಕೃಪೆ ಮಾಡಬೇಕು.